ನಮಸ್ತೆ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಗೆಂಡೆಕಟ್ಟೆ ಫಾರೆಸ್ಟಿಗೆ ಬಂದಿದ್ದೀವಿ. ಗೆಂಡೆಕಟ್ಟೆ ಪರಿಸರ ಉದ್ಯಾನ ವನ್ಯಧಾರ ಹಾಸನ ಪ್ರಾದೇಶಿಕ ವಿಭಾಗ. ಇದು ನಮ್ಮ ಹಾಸನ ನಗರದಿಂದ ಸುಮಾರು ಒಂದು 3-4 ಕಿಲೋಮೀಟ್ರ್ ಸ್ವಲ್ಪ ಹೊರವಲಯದಲ್ಲಿ ಸ್ವಲ್ಪ ದೂರದಲ್ಲಿದೆ. NH75 ಲೆಫ್ಟ್ ಸೈಡಿಗೆ ಬರುತ್ತೆ ಇದು. ನಾನು ಇದ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ, ಲಿಂಕಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬೋದು. ಮಾರ್ನಿಂಗ್ ಟೈಮೆಲ್ಲ ನಾವು ವಾಕಿಂಗ್ ಬರ್ತೀವಿ. ಸೊ ಅದರಿಂದ ಇಲ್ಲಿ ಯಾವುದೇ ಥರಷ್ಟು ಜನ ಯಾರು ಕಾಣಿಸ್ತಾ ಇಲ್ಲ, ಮಕ್ಕಳು ಕೂಡ ಯಾರೂ ಇಲ್ಲ. ಇಲ್ಲಿ ಎಲ್ಲ ಥರ ಸ್ಕೂಲ್ ಮಕ್ಕಳು ಎಲ್ಲ ಪ್ರತಿಯೊಬ್ಬರದವರು ಕೂಡ ಇಲ್ಲಿ ಬರ್ತಾರೆ. ಇದು ಟಿಕೆಟ್ ಕೌಂಟ್ರು, ಒಬ್ಬರಿಗೆ 5 ರೂಪಾಯಿ ಇದೆ. 6 ವರ್ಷದ ಕೆಳಪಟ್ಟ ಮಕ್ಕಳಿಗೆಲ್ಲ ಉಚಿತ ಪ್ರವೇಶ. 6 ವರ್ಷದ ಮೇಲ್ಪಟ್ಟ ಎಲ್ಲರೂ ಕೂಡ 5 ರೂಪಾಯಿ ತಗೊಳ್ಳೇಬೇಕು. ಇದು ಸರಿಸುಮಾರು ನಾವು ಮಾರ್ನಿಂಗ್ ಟೈಮಲ್ಲಿ 9 ಗಂಟೆಯಿಂದ ಸಂಜೆ 5 ಗಂಟೆ 5ವರೆಗೆ ಕ್ಲೋಸ್ ಆಗಿಬಿಡುತ್ತೆ. ಯಾವುದೇ ಥರ ಪ್ರವೇಶ ಇರಲ್ಲ ಅವಾಗ. ನಾನಿವಾಗ ತೋರಿಸ್ತಾ ಇರೋದು ಮಾರ್ನಿಂಗ್ ಟೈಮು. ಮಾರ್ನಿಂಗ್ ಟೈಮ್ ಯಾವ ಥರ ವ್ಯೂ ಇರುತ್ತೆ ಅಂತ ಹೇಳ್ತಾ ಇರೋದು. ಸ್ವಲ್ಪ ಫಾಗ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದು, ಈ ಜಾಗದಲ್ಲಿ ಇಲ್ಲಿ ಒಂದೊಂದ್ಸಲ ಇಲ್ಲಿ ಜಿಂಕೆ ಸಾರಂಗಗಳೆಲ್ಲ ಬರ್ತವೆ ಒಂದೊಂದು ಟೈಮಲ್ಲಿ. ಚೆನ್ನಾಗಿರುತ್ತೆ ಮಾತ್ರ, ತುಂಬ ಚೆನ್ನಾಗಿದೆ ನೋಡ್ಬೋದು. ಇವಾಗ ಮಾರ್ನಿಂಗ್ ಅಲ್ವಾ, ಯಾವೂ ಬಂದಿಲ್ಲ. ಅವು ಹಸುವಾದಾಗ ಊಟ ಮಾಡಬೇಕು ಅಂತ ಬರ್ತವೆ. ಹುಲ್ಲು ಗಿಲ್ಲು ಏನಾದರೂ ಬಂದು ತಿನ್ಕೊಂಡು ಹೋಯ್ತವೆ. ಚೆನ್ನಾಗಿದೆ ಮಾತ್ರ ತುಂಬ ಈ ಪ್ಲೇಸು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅದು ಚಿಕ್ಕ ಮಕ್ಕಳು ಅಂತೂ. ಇನ್ನು ಪ್ರತಿಯೊಬ್ಬರು ವಯಸ್ಕರಿಂದ ಹಿಡಿದು ವೃದ್ಧಾದವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ವಾಕಿಂಗ್ ಬರ್ತಾರೆ. ತುಂಬ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ. ನಾನು ಹೇಳ್ದಂಗೆ ಅದೇ ಹಾಸನ ಜಿಲ್ಲೆ ಅಂದರೆ ಹಾಸನ ನಗರದಲ್ಲೇ ಇದೆ. ಹಾಸನ ನಗರದಿಂದ ಸ್ವಲ್ಪ ದೂರ ಅತಿಕ್ರಮೇಣವಾಗಿ ಒಂದು 4 ಕಿಲೋಮೀಟ್ರ್, ಒಂದು 2 ಕಿಲೋಮೀಟ್ರ್ ಅಂದಾಜಲ್ಲಿದೆ. ತುಂಬ ಚೆನ್ನಾಗಿದೆ. ಗೆಂಡೆಕಟ್ಟೆ ಅರಣ್ಯ, ಗೆಂಡೆಕಟ್ಟೆ ಫಾರೆಸ್ಟ್ ನೋಡಿ. ಇಲ್ಲೂ ಕೂಡ ಒಂದು ಚಿಕ್ಕದೊಂದು ಟವರ್ ಇದೆ. ಇಲ್ಲೂ ಕೂಡ ಮೇಲೆ ಹತ್ತು ಹೋಗ್ಬೋದು. ಫುಲ್ ವಾಕಿಂಗ್ ಅಂತ ಬರ್ತೀನಿ ಮಾರ್ನಿಂಗ್ ಟೈಮು. ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ. ಇಲ್ಲೆಲ್ಲ ಬಂದರೆ ಸ್ವಲ್ಪ ಜಾಸ್ತಿ ನೀಲಗಿರಿ ಮರ ಮತ್ತು ಬ್ಯಾಂಬೋಗಳನ್ನ ತುಂಬ ನೋಡ್ಬೋದು. ಬಿದಿರು ಅದೆಲ್ಲ ತುಂಬ ಸಿಗುತ್ತೆ ಈ ಜಾಗದಲ್ಲಿ. ಅಲ್ಲಿ ನೋಡಿ, ಆಗಲೇ ಬಂದು ಇಲ್ಲಿ ಜಿಂಕೆ ಎಲ್ಲ ನೋಡಿ ಅಲ್ಲಿ ನಾವು ಊಟ ಮಾಡ್ತಾವೆ. ಅಂದರೆ ಹುಲ್ಲಕ್ಕೆ ಹೋಗಿದ್ದಾರೆ, ಅಲ್ಲಿ ಬಂದು ತಿಂತಾ ಇದೆ. ಇವಾಗ ನೋಡಿದ್ರಾ, ಅಲ್ಲೊಂದು ಗುಂಪಿದೆ. ಇನ್ನು ಅಲ್ಲಿ ಅಲ್ಲೊಂದು ಚಿಕ್ಕ ರೆಡ್ ಕಲರ್ ಥರ ಹಂಚಿನ ಮನೆ ಥರ ಕಾಣ್ತಿದೆ ನೋಡಿ. ಅದ್ರ ಕೆಳಗೆ ನೋಡಿ ಎಷ್ಟೊಂದಿದ್ದಾವೆ. ನೋಡಿ ಅಲ್ಲೊಂದಿದೆ. ತುಂಬ ಇದ್ದಾವೆ. ಅಲ್ಲೇ ಒಂದು ಎಷ್ಟೊಂದು 20-30 ತನಕನೂ ಇದ್ದಾವೆ ನೋಡಿ.
ಆ್ಯಕ್ಚುಲಿ ಇದೇ ಸೊಪ್ಪನ್ನು ಅದು ತಿನ್ನೋದು ಜಿಂಕೆ. ಆ್ಯಕ್ಚುಲಿ ಅಲ್ಲಿ ನೋಡಿ, ಅಲ್ಲಿ ಮೇಯ್ತಾ ಇದ್ದಾವೆ ಅಲ್ಲಿ ಗ್ರೂಪಲ್ಲಿ. ಅವು ಬೇರೆ ಥರನೇ ತಿಂತಾ ಇದ್ದಾವೆ ಹುಲ್ಲನ್ನ. ಬಟ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಅಷ್ಟು ಬರ್ತಾಯಿಲ್ಲ. ಅವು ಸಮ್ಟೈಮ್ಸ್ ಇಲ್ಲಿ ಬಂದಾಗ ಬರ್ತವೆ. ಅಲ್ಲಿ ನೋಡಿ ಎಷ್ಟೊಂದು, ನೋಡಿ ಒಂದು ಬರ್ತಾಯಿದೆ, ನಡ್ಕೊಂಡು ಬರ್ತಿರಂಗಿದೆ ಈ ಕಡೆ ಸೈಡು. ಬಾ ಬಾ ಬಾ, ಹುಲ್ಲು ಇಟ್ಕೊಂಡಿದ್ದೀನಿ ಅದು ತಿನ್ನೋಕ್ಕೆ. ಅಲ್ಲಿ ನೋಡಿ ಎಷ್ಟೊಂದು ಕಾಣಿಸ್ತಾ ಇದೆ ಮನೆಯ ಕೆಳಗೆ. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಬರ್ಡ್ಸ್ ಎಲ್ಲ ಸಾಕ್ತಾರೆ, ಪ್ಯಾರೊಟ್ಟು ಆ ಥರ. ಬಟ್ ಅಲ್ಲಿ ಯಾವುದೇ ಥರ ಪ್ಯಾರೊಟ್ ಯಾವುದೂ ಇಲ್ಲ. ತೋರಿಸ್ತೀನಿ ನೋಡಿ ಒಂದು ಸಲ. ಎಲ್ಲ ಖಾಲಿ ಖಾಲಿ, ಏನೂ ಇಲ್ಲ. ಇನ್ನೂ ಕೂಡ ಫಾಗಿದೆ ಸ್ವಲ್ಪ. ಟೈಮ್ ಆದರೂ 7:23 ಫಾಗಿದೆ. ಇದು ರಾಕ್ ಗಾರ್ಡನ್ ಅಂತ. ಗೇಟಿಂದ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಸಿಗುತ್ತೆ. ತುಂಬ ಪೀಸ್ಫುಲ್ ಆಗಿದೆ ಮಾತ್ರ ಪ್ಲೇಸು, ತುಂಬ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ನಾನು ಯಾವುದೇ ಥರ ಎಲ್ಲ ಲೊಕೇಶನ್ನು ಎಲ್ಲ ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕಲ್ಲಿ ಹೋಗಿ ಚೆಕ್ ಮಾಡಿ. ಇದೇ ದಿ ರಾಕ್.